ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಮಂಗಳೂರಿನ ಸ್ಪೆಷಲ್ ತಿಂಡಿ ಕಡಲೆ ಬಜ್ಜಿಲ್ ಮಾಡುವ. ಇಲ್ಲಿ ನಾನು ಬಿಳಿ ಕಡಲೆಯನ್ನು 8 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿಟ್ಟು ನಂತರ ತೊಳೆದು ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ಕಂಪ್ಲೀಟ್ ಬಾಯ್ಲ್ ಆಗಿಡಬೇಕು. ನಂತರ ಈಗ ನಾವು ಅದರ ಮಸಾಲೆ ತೆಗೆಯುವ. ಒಂದು ಸ್ಮಾಲ್ ಮಿಕ್ಸರ್ ಜಾರಿಗೆ 1 ಟೀ ಸ್ಪೂನು ಜೀರಿಗೆ, 1 ಕಾಯಿ ಮೆಣಸು ಹಾಗೂ 2 ಟೇಬಲ್ ಸ್ಪೂನು ತೆಂಗಿನಕಾಯಿ ಹಾಕಿ ಅದನ್ನು ರುಬ್ಬಿಡುವ. ನೈಸಾಗಿ ಗ್ರೈಂಡ್ ಮಾಡಬೇಕಂತ ಇಲ್ಲ, ತರಿಯಾಗಿದ್ದರೆ ಸಾಕು. ಈಗ ಅದನ್ನು ಸೈಡ್ಗೆ ಇಡುವ. ಈಗ ಒಂದು ಪ್ಯಾನ್ ಇಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕುವ. ನಾನಿಲ್ಲಿ ಹೆಚ್ಚಾಗಿ ತೆಂಗಿನೆಣ್ಣೆಯನ್ನು ಉಪಯೋಗಿಸಿ, ಯಾಕೆಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರುಚಿ ಕೊಡ್ತದೆ. ಈಗ ಅದಕ್ಕೆ 1 ಟೀ ಸ್ಪೂನು ಸಾಸಿವೆ, 1 ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಹಿಂಗು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಅದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ಫ್ರೈ ಆಗುವಾಗ ಅದಕ್ಕೆ ನಾವು ಬೇಯಿಸಿದ ಕಡಲೆಯನ್ನು ಹಾಕುವ. ನಾನು ಬೇಯಿಸುವಾಗ ಕಡಲೆಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಂಟಲ್ಲ, ನಾವು ಕಡ್ದ ಮಸಾಲವನ್ನು ಹಾಕುವ. ಕಡಿಯುವಾಗ ನಾನು ಅದಕ್ಕೆ ನೀರು ಹಾಕಲಿಲ್ಲ, ಹಾಗೆ ಕಡ್ದಿದ್ದೇನೆ. ಸೊ ಅದನ್ನು ಹಾಕಿದ ನಂತರ ನಾವೆಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು, ತುಂಬ ಹಾಕೋದು ಬೇಡ. 1-2 ನಿಮಿಷ ಅದನ್ನು ನಾವು ಫ್ರೈ ಮಾಡಿದರೆ ನಮ್ಮದು ಕಡಲೆಯಲ್ಲಿ ರೆಡಿ ಆಗ್ತದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿ ಕಡಲೆಯನ್ನು ಸೈಡ್ ಇಡುವ. ಇನ್ನು ಬಜ್ಜಿಲ್ ರೆಡಿ ಮಾಡಬೇಕು. ಅವಲಕ್ಕಿಗೆ ಮಸಾಲೆ ಪೌಡರ್ ಮಾಡಲಿಕ್ಕೆ 2 ಟೀ ಸ್ಪೂನು ಕೊತ್ತಂಬರಿ, 1/4 ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಜೀರಿಗೆ, 2 ಒಣಮೆಣಸು ಹಾಕಿ ನಾವು ಅದನ್ನು ಪೌಡರ್ ರೀತಿಯಲ್ಲಿ ಗ್ರೈಂಡ್ ಮಾಡಬೇಕು. ಇದನ್ನು ಕೂಡ ನಾವು ಅರ್ಧ ಗ್ರೈಂಡ್ ಮಾಡಿದರೆ ಸಾಕು. ಈಗ ನಾನು ಪ್ಯಾನ್ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗುವಾಗ 1 ಸ್ಪೂನು ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕುವ. ಈಗ ನಾವು ಪುಡಿ ಮಾಡಿದ ಮಸಾಲವನ್ನು ಸೇರಿಸುವ. ಸೇರಿಸಿದ ನಂತರ ಒಗ್ಗರಣೆಯೊಂದಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ನಾವು ಅರ್ಧ ಕಪ್ಪು ತೆಂಗಿನಕಾಯಿ ತುರಿಯನ್ನು ಸೇರಿಸಬೇಕು. ಅದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು. ಈಗ ನಾವು ಅದಕ್ಕೆ 1/4 ಸ್ಪೂನು ಅರಶಿನ ಪುಡಿ ಹಾಕುವ. ಮತ್ತು 2 ಟೇಬಲ್ ಸ್ಪೂನು ಬೆಲ್ಲದ ಹುಡಿ ಹಾಕುವ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲವನ್ನೊಮ್ಮೆ ಮಸಾಲವನ್ನು ನಾವು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಉಂಟಲ್ಲ, ನಾವು ಅವಲಕ್ಕಿಯನ್ನು ಮಸಾಲೆಗೆ ಸೇರಿಸಬೇಕು. ಮಿಕ್ಸ್ ಮಾಡಿದ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡಿ. ಅವಲಕ್ಕಿಯೊಂದಿಗೆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಅವಲಕ್ಕಿ ರೆಡಿಯಾಗಿದೆ, ಸಿಹಿ ಖಾರ ಅವಲಕ್ಕಿ. ಮಂಗಳೂರಿನ ಸ್ಪೆಷಲ್ ತಿಂಡಿ ಕಡಲೆ ಬಜ್ಜಿಲ್ ಇಲ್ಲಿ ತಿನ್ನಲು ರೆಡಿಯಾಗಿದೆ. ಕಡಲೆ ಬಜ್ಜಿಲ್ ಉಂಟಲ್ಲ, ತುಂಬ ಒಳ್ಳೆ ಕಾಂಬಿನೇಷನ್ ಬ್ರೇಕ್ಫಾಸ್ಟಿಗೆ ಅಥವಾ ಸ್ನ್ಯಾಕ್ಸಿಗೆಲ್ಲ ತಿನ್ನಲಿಕ್ಕೆ. ನೀವು ಈ ರೆಸಿಪಿಯನ್ನು ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಇಂದಿನ ಕಡಲೆ ಬಜ್ಜಿಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.